ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ರೆಸಿಪಿ ಅಂತ ಹೇಳೋಕ್ಕಾಗಂಗಿಲ್ಲ, ಇದು ಹಳೆ ರೆಸಿಪಿನೇ. ಸೊ ಈ ಥರ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಹಿ ಆಗೋದಿಲ್ಲ. ಸೊ ನಾನು ಟ್ರೈ ಮಾಡಿದ್ದೀನಿ, ನನಗಿದು ರೆಸಿಪಿ ಇಷ್ಟ ಆಗಿದೆ. ಸೊ ನಾನು ಹಾಗಲಕಾಯಿ ಪಲ್ಯ ಭಾಳ ಜನ ಹಾಗಲಕಾಯಿ ಪಲ್ಯ ಕಹಿ ಆಗುತ್ತೆ ಅಂತ ಮಾಡೋದಿಲ್ಲ. ಸೊ ಈ ಥರ ಮಾಡಿ ನೋಡಿ, ಸ್ವಲ್ಪನೂ ಕಹಿ ಆಗೋದಿಲ್ಲ. ಹಾಗಲಕಾಯಿ ಆದಮೇಲೆ ಕಹಿ ಇದ್ದೇ ಇರುತ್ತೆ, ಹಾಗಂತ ಪೂರ್ತಿ ಪ್ಯೂವರ್ ಕಹಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಲಿಟಲ್ ಬಿಟ್ ಕಹಿ ಇದ್ದೇ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಲಕಾಯಿ ಪಲ್ಯ ಮಾಡಬೇಕಾದ್ರೆ ಫಸ್ಟಿಗೆ ನೀವು ಯಾವ ಥರ ಕಟ್ ಮಾಡ್ಕೋತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದೇ ಥರ ಹಾಗಲಕಾಯಿನ ಫಸ್ಟಿಗೆ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಯಾಕೆಂದರೆ ಹಾಗಲಕಾಯಿ ಮೇಲ್ಗಡೆ ಎಲ್ಲ ಮಣ್ಣು ಕೂತಿರುತ್ತೆ. ಅದಕ್ಕೆ ಸ್ವಲ್ಪ 2-3 ಸಲ ವಾಶ್ ಮಾಡ್ಕೊಂಬಿಡಿ. ಸೊ ನೋಡಿ, ಇವಾಗ ನಾನು ಈ ಥರನೇ ಕಟ್ ಮಾಡ್ಕೋಬೇಕು ಹಾಗಲಕಾಯಿ, ಏಕೆಂದರೆ ಸೇಪು ಬೇರೆ ಥರ ಕಟ್ ಮಾಡ್ಕೋತಾರೆ. ಸೊ ಅದರಲ್ಲಿ ಏನಿಗೆ ಉಳಿದಿರುತ್ತೆ, ಬೀಜ ಮತ್ತು ಇದು ಉಳಿದಿರುತ್ತೆ, ಹಾಗಾಗಿ ಅದು ಕೈ ಬರುತ್ತೆ. ಸೊ ಈ ಥರನ ಹಾಗಲಕಾಯಿನ ಕಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಹಾಗಲಕಾಯಿನೂ ಇದೇ ಥರ ಪೀಸಾಗಿ ಮಾಡ್ಕೊಳ್ಳಿ. ಸೊ ತುಂಬ ದಪ್ಪಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ತೆಳ್ಳಗೆ ಇರಬೇಕು ಅದು ಆ ಥರ ಮಾಡ್ಕೊಳ್ಳಿ. ಸೊ ಹಾಗಲಕಾಯಿ ತಿನ್ನೋದ್ರಿಂದ ಏನು ಯೂಸು ಅಂತ ತುಂಬ ಜನಕ್ಕೆ ಇದ್ದೇ ಇರುತ್ತೆ. ಸೊ ಶುಗರ್ ಇದ್ದವರು ಹಾಗಲಕಾಯಿನ ಹಸಿ ಹಾಗಲಕಾಯಿನೇ ತಿಂತಾರೆ. ಸೊ ಕಂಪಲ್ಸರಿ ಡೈಲಿ ಒಂದು ಹಾಗಲಕಾಯಿ ತಿಂದರೆ ಶುಗರ್ ಮಿನಿಮಮ್ ಕಂಟ್ರೋಲಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಕಹಿ ಅಂದರೆ ಸಿಹಿ ಎಟ್ಟು ತಿಂತೀವಿ, ಕಹಿನೂ ಅಟ್ಟೆ ತಿನ್ನೋದ್ರಿಂದ ಬ್ಯಾಲೆನ್ಸ್ ಆಗಿರುತ್ತೆ ಅಂತ. ಸೊ ಹಾಗಲಕಾಯಿ ಪಲ್ಯನ ಕಹಿ ಅಂದ್ಕೊಂಡು ತಿನ್ನಕ್ಕೆ ಹೋಗಬೇಡಿ, ಅದು ನಮ್ಮದು ದೇಹಕ್ಕೆ ಒಳ್ಳೇದು ಅಂದ್ಕೊಂಡು ತಿನ್ನಿ. ಸೊ ಆವಾಗ ಹಾಗಲಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಎಲ್ಲ ಹಾಗಲಕಾಯಿ ಕಟ್ ಮಾಡಾಯಿತು. ಇವಾಗ ಏನು ಮಾಡಬೇಕು, ಒಂದೊಂದಾಗಿ ಅದ್ರ ಇನ್ಸೈಡ್ ಒಳಗೆ ಬೀಜ ಇರ್ತಾವಲ್ಲ ಅದನ್ನು ತೆಗೆದು ಒಂದು ನೀರು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದರಲ್ಲಿ ಬೀಜ ತೆಗೆದು ಹಾಗಲಕಾಯಿನ ಅದ್ರೊಳಗೆ ಹಾಕಿಬಿಡಿ. ಸೊ ಎಲ್ಲನೂ ಇದೇ ಥರ ಒಟ್ಟು ತೆಗೆದು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಬಿಡಿ. ಅದನ್ನು ಹಾಗಲಕಾಯಿ ಅದೇ ಥರ ಉಪ್ಪಿನ ನೀರೊಳಗೆ ಹಾಕಿ ಒಂದು 10 ನಿಮಿಷ ಇಟ್ಬಿಡಿ. ಸೊ ಇವಾಗ ಎಲ್ಲ ಹಾಗಲಕಾಯಿನೂ 10 ನಿಮಿಷ ಆಯಿತು ನಾನಿಟ್ಟು. ಅದನ್ನು ಕ್ಲೀನಾಗೆ ವಾಶ್ ಮಾಡ್ಕೊಂಬಿಡಿ. 2 ಸಲನ ಚೆನ್ನಾಗಿ ತೊಳ್ಕೊಂಬಿಡಿ ಹಾಗಲಕಾಯಿನ. ಸೊ ಇವಾಗ ಏನು ಮಾಡಬೇಕು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನ್ ಹಾಕೋಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು. ಸೊ ಈ ಥರನೂ ಫ್ರೈ ಮಾಡ್ಕೊಂಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಆಯಿತು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಕೆ ಏನು ಬೇಕು ಅಂತ ನೋಡಿ. ಇಲ್ಲಿ ಮತ್ತು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಸೊ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಿ. ಸೊ ಇವಾಗ ಹಾಗಲಕಾಯಿನ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿ ನಂತರ ಖಾರ ಹಾಕೋತಾ ಇದ್ದೀನಿ, ಮಸಾಲೆ ಖಾರ. ಸ್ವಲ್ಪ ಮಸಾಲೆ ಖಾರ ಹಾಕೊಂಡ್ಮೇಲೆ ಮುಚ್ಚಿಟ್ಬಿಡಿ ಒಂದು 2 ಮಿನಿಟ್ಸ್. ಅಂದರೆ ಖಾರ ಉಪ್ಪು ಎಲ್ಲನೂ ಹಾಗಲಕಾಯಿ ಏನು ಮಾಡ್ತದೆ ಹಿಡ್ಕೊಂಡ್ಬಿಡ್ತದೆ. ಸೊ ಅದಕ್ಕೋಸ್ಕರ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಗಂಟೆ. ಸೊ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಬಿಡಿ. ಟೊಮೆಟೊ ಹಾಕಿದ್ದೀವಿ, ಬಟ್ ಅಂದರೂ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನಾನು. ಸಕ್ಕರೆ ಹಾಕ್ಕೊಳಕ್ಕೆ ಹೋಗಬೇಡಿ, ಬೆಲ್ಲ ಹಾಕ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಇವಾಗ ಆಮೇಲೆ ಏನು ಮಾಡಬೇಕು, ಎಲ್ಲ ಕುದ್ದಾದಮೇಲೆ ಸ್ವಲ್ಪ ಶೇಂಗಾದ ಕುಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿಬಿಡಿ. ಸೊ ಇವಾಗ ಸ್ವಲ್ಪ ಅದಕ್ಕೆ ನೀರು ಹಾಕಿ ಕುದಿಸ್ಕೊಂಡ್ಬಿಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತೆ ಒಂದು ಲೈಕ್ ಕೊಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಫಸ್ಟ್ ಹಾಕೊಂಡು ನಾನು ವಿಡಿಯೋ ನಿಮಗೆ ಬಂದು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.